ಗೂಗಲ್ ಮ್ಯಾಪಲ್ಲಿ ನೀವು ರಾಂಗ್ ರೂಟ್ ಎಂಟರ್ ಆದರೆ ಅದು ಯಾವತ್ತೂ ನಿಮಗೆ ಸ್ಟುಪಿಡ್ ಪೆದ್ದು ಅಂತ ಬೈಯಲ್ಲ. ಅದು ನೀವು ಈಗಿರೋ ಪೊಸಿಷನಿಂದ ಏನು ಸರಿ ಮಾಡ್ಕೋಬೋದು ಆ ದಾರಿನ ರೀಕ್ಯಾಲ್ಕುಲೇಟಿಂಗ್ ಅಂತ ತೋರಿಸುತ್ತೆ. ಸೊ ಯಾವುದಾದ್ರೂ ರಾಂಗ್ ರೋಡ್ಗೆ ಹೋದರೆ ದಟ್ ಡಸಂಟ್ ಮೀನ್ ಇಟ್ಸ್ ಅ ಬಿಗ್ ದೊಡ್ಡದೇನೋ ಕ್ರೈಮ್ ಅಲ್ಲ. ಮೇ ಬಿ ಅಲ್ಲಿ ಹೋಗಿದ್ದಕ್ಕೆ ನೀವು ಸರಿಯಾದ ದಾರಿಲಿ ಹೋಗಿದ್ರೆ ಆಗ್ತಾ ಇದ್ದಿದ್ದ ಆಕ್ಸಿಡೆಂಟಿಂದ ನೀವು ಬಚಾವಾಗಿರ್ಬೋದು. ಅಥವಾ ಅದಕ್ಕಿಂತ ಬೆಟರ್ ಸೀನ್ರಿ ನೀವು ಇಲ್ಲಿ ನೋಡಿರ್ಬೋದು. ಇಟ್ಸ್ ಓಕೆ, ಹೋಗ್ತೀರಾ, ಯೂ ಟರ್ನ್ ತಗೊಳ್ತೀರಾ, ಬರ್ತೀರಾ. ಇದೇ ಥರ ಲೈಫಲ್ಲಿ ಎಷ್ಟೋ ಸತಿ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ಸು ಅಥವಾ ಯಾವುದೇ ರೀತಿ ಮಿಸ್ಟೇಕ್ಸ್ ಆದ್ರೂ ನೀವು ರೀಕ್ಯಾಲ್ಕುಲೇಟಿಂಗ್ ಮೋಡ್ಗೆ ಹೋಗಬೇಕೆ ಹೊರತು ಆಗಿದ್ದನ್ನೇ ಎಕ್ಸಾಜರೇಟ್ ಮಾಡಿಕೊಂಡು ಅದನ್ನೇ ತಿರ್ಗಾ 24 ಅವರ್ಸ್ ಇಂಟು ಸಾಯೋ ತನಕ ಅದನ್ನೇ ಮಾಡೋದಕ್ಕಿಂತ ಇನ್ನೂ ಉಳಿದಿರೋದು ಎಷ್ಟು ವರ್ಷ ಉಳಿದಿದೆ? ಈಗ ನಿಮಗೊಂದು ಅಂದಾಜು 25-30 ವರ್ಷ ಅಂದರೆ ಇನ್ನು ಉಳಿದಿರೋದೇ 30-35 ದೀಪಾವಳಿ, ಇನ್ನು ಉಳಿದಿರೋದೇ 30-35 ಯುಗಾದಿ. ಅದನ್ನು ಯೋಚನೆ ಮಾಡಿ. ಆಗಿದ್ದನ್ನೇ ಇಟ್ಕೊಂಡು ಇನ್ನು ಎಷ್ಟು ಸತಿ ಯೋಚನೆ ಮಾಡ್ತೀರಾ? ರಾಂಗ್ ರೂಟ್ ಅಂದರೆ ರಾಂಗ್ ಪರ್ಸನ್ ಅಂತ ಅಲ್ಲ. ಇಟ್ಸ್ ಓಕೆ, ಒಂದು ಡಿಫ್ರೆಂಟ್ ದಾರಿಲಿ ಹೋಗಿ ಬಂದಿದ್ದಾಯಿತು, ಅದು ಒಂದು ಎಕ್ಸ್ಪೀರಿಯನ್ಸು. ನಿಮ್ದು ಅಲ್ಲದ ದಾರಿ ಇರ್ಬೋದು, ರಾಂಗ್ ರೂಟೇ ಇರ್ಬೋದು, ಅದೇನೋ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ ಅಲ್ಲ. ಜಸ್ಟ್ ಅದರಿಂದ ಏನು ಪಾಸಿಟಿವ್ ಆಗಿ ತೊಗೊಳ್ಬೋದು, ಆ ರೀರೂಟಿಂಗ್ ಅಥವಾ ರೀಕ್ಯಾಲ್ಕುಲೇಟಿಂಗ್ ಮೋಡಿಗೆ ತೊಗೊಳ್ಳೋದು ಬೆಟರ್ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಕಾಮೆಂಟ್ಸಲ್ಲಿ ತಿಳಿಸಿ.